ನ್ಯೂಸ್5ಗೆ ಸ್ವಾಗತ. ಮಾನಸಿಕ ಅಸ್ವಸ್ಥನಿಂದ ಕೆಂಪೇಗೌಡ ಪ್ರತಿಮೆ ಧ್ವಂಸ ಮಾಡಲಾಗಿದೆ. ಹೀಗಾಗಿ ಮಾನಸಿಕ ಅಸ್ವಸ್ಥನನ್ನ ಸ್ಥಳೀಯರು ಹಿಡಿದು ಕಟ್ಟಿಹಾಕಿದ್ದು ಕೋಲಾರ ಜಿಲ್ಲಾ ಶ್ರೀನಿವಾಸಪುರ ತಾಲೂಕಿನ ಪುಂಗನೂರು ಕ್ರಾಸ್ನಲ್ಲಿ ಒಂದು ಘಟನೆ ನಡೆದಿದ್ದು, ಸದ್ಯ ಎರಮ್ಮೂರಪಲ್ಲಿ ಗ್ರಾಮದ ತಿರುಮಲಪ್ಪ ಅಲಿಯಾಸ್ ಗಾಂಧಿ ಅನ್ನೋನು ಕೃತ್ಯ ಎಸಗಿರುವ ಆರೋಪ ಕೇಳಿ ಬರ್ತಾ ಇದ್ದು, ಸ್ಥಳಕ್ಕೆ ಶ್ರೀನಿವಾಸಪುರ ಠಾಣಾ ಪೊಲೀಸರು ಭೇಟಿ ನೀಡಿದ್ದು ಮಾನಸಿಕ ಅಸ್ವಸ್ಥನನ್ನು ಕರೆತಂದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ಘಟನೆಯಿಂದ ಆಕ್ರೋಶಗೊಂಡಿದ್ದ ಸ್ಥಳೀಯರನ್ನು ಕೂಡ ಪೊಲೀಸರು ಸಮಾಧಾನ ಪಡಿಸಿದ್ದು, ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಶ್ರೀನಿವಾಸಪುರದಿಂದ ಕೇವಲ ಒಂದು 2 ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಪುಂಗನೂರು ಕ್ರಾಸ್ನ ಈ ವೃತ್ತದಲ್ಲಿ ನಾಡನ್ನು ಕಟ್ಟಿರ್ತಕ್ಕಂಥ ಮಹಾಪ್ರಭು ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆಯನ್ನ ಯಾರೋ ಕಿಡಿಗೇಡಿ ಬಂದು ಕಾಲಲ್ಲಿ ಒದ್ದು ಅದನ್ನು ಬೀಳಿಸಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನೋಡಿ ನಮಗೆ ತುಂಬಾ ಆಘಾತಕಾರಿ ವಿಷಯ. ಇದು ತುಂಬಾ ನೋವಾಗಿದೆ. ಈ ರೀತಿ ಆಗಬಾರ್ದಾಗಿತ್ತು. ಇದನ್ನು ಯಾರು ಮಾಡಿದಾರೋ ಅವರಿಗೆ ಯಾವ ರೀತಿ ಶಿಕ್ಷೆ ನೀಡಬೇಕು ಅಂದ್ರೆ ಇಡೀ ಸಮಾಜ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ಇಲ್ಲಿ ಈ ಒಂದು ಅನಾಹುತಕ್ಕೆ ಕಾರಣರಾಗಿರ್ತಕ್ಕಂಥವ್ರನ್ನ ಈ ಕೂಡಲೇ ಬಂಧಿಸಿ ಅವರಿಗೆ ಸಾಕಷ್ಟು ಸಮಾಜದಲ್ಲಿ ಇಂಥ ಮತ್ತೆ ಆಘಾತಕಾರಿ ಕೆಲಸಗಳಾಗದಿರ ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಪೊಲೀಸ್ ಇಲಾಖೆ ಅವ್ರನ್ನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾರೇ ಆಗಿರ್ಲಿ ಇದರಿಂದ ಯಾರಿದ್ದಾರೆ, ಇದನ್ನು ಮಾಡಿಸಿರ್ತಕ್ಕಂಥವ್ರು ಯಾರು, ಇದನ್ನು ಮಾಡೋದ ಕಾರಣ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಈ ಕೂಡಲೇ ನಮ್ಗೆ ತನಿಖೆ ಆಗ್ಬೇಕು. ಯಾರು ಮಾಡಿರ್ತಾರೆ ಅವ್ರನ್ನ ಬಂಧಿಸಿರೋದ್ರ ಜೊತೆಗೆ ಇದರಿಂದ ಇರ್ತಕ್ಕಂಥ ಯಾ ಕಿಡಿಗೇಡಿಗಳಿದ್ದಾರೆ ಅವ್ರನ್ನೆಲ್ಲ ಇವತ್ತು ಬಂಧಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಇದೊಂದು ಹೇಯ ಕೃತ್ಯ. ಇದು ಇವತ್ತು ನಾಡನ್ನು ಕಟ್ಟಿರ್ತಕ್ಕಂಥ ಒಬ್ಬ ಮಹಾನುಭಾವ ನಾಡಪ್ರಭು ಕೆಂಪೇಗೌಡರಿಗೆ ಈ ರೀತಿ ಅವಮಾನ ಮಾಡಿರ್ತಕ್ಕಂಥದನ್ನ ನಾವಿಡೀ ನಮ್ಮ ಸಮುದಾಯ ಮತ್ತು ಸಾರ್ವಜನಿಕವಾಗಿ ನಾವು ಅದನ್ನ ಖಂಡಿಸ್ತೀವಿ. ಇದು ತುಂಬಾ ಹೇಯ ಕೃತ್ಯ. ಇದು ಈ ರೀತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನೂ ಅನೇಕ ಪ್ರತಿಮೆಗಳಿದೆ. ಎಲ್ಲಾ ಪ್ರತಿಮೆಗಳನ್ನು ಬಿಟ್ಟು ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆಯನ್ನ ಅವ್ರ ಕಾಲಲ್ಲಿ ಓದಿ ಕಿತ್ತಾಕಿದ್ದಾರೆ ಅನ್ನೋದಕ್ಕೆ ತನಿಖೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಮುಖಾಂತರ ನಾನು ಸರ್ಕಾರವನ್ನ ಮತ್ತು ಪೊಲೀಸ್ ಇಲಾಖೆಯನ್ನ ಒತ್ತಾಯ ಮಾಡ್ತಾ ಇದ್ದೀನಿ.